ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪವಿರುವ ಕುಡುಪು ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯವು ಸಾವಿರಾರು ವರ್ಷಗಳ ಇತಿಹಾಸವಿರುವ ಅತ್ಯಂತ ಪವಿತ್ರವಾದ ನಾಗಕ್ಷೇತ್ರವಾಗಿದೆ. ಈ ಕ್ಷೇತ್ರದ ಪುರಾಣವು ಕೇದಾರ ಎಂಬ ಭಕ್ತ ಬ್ರಾಹ್ಮಣನ ಕಠಿಣ ತಪಸ್ಸಿನ ಸುತ್ತ ಹೆಣೆಯಲ್ಪಟ್ಟಿದೆ. ಹಿಂದೆ ಮಕ್ಕಳಿಲ್ಲದ ಚಿಂತೆಯಲ್ಲಿದ್ದ ಕೇದಾರನು ಶೃಂಗ ಋಷಿಗಳ ಮಾರ್ಗದರ್ಶನದಂತೆ ಇಲ್ಲಿನ ಭದ್ರ ಸರಸ್ವತಿ ಸರೋವರದಲ್ಲಿ ಪ್ರತಿನಿತ್ಯ ಸ್ನಾನ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕುರಿತು ಘೋರ ತಪಸ್ಸು ಮಾಡುತ್ತಾನೆ. ಅವನ ಭಕ್ತಿಗೆ ಮೆಚ್ಚಿದ ದೇವರು ಪ್ರತ್ಯಕ್ಷನಾಗಿ ಸಂತಾನ ಭಾಗ್ಯದ ವರವನ್ನು ನೀಡುತ್ತಾನೆ. ವರದ ಪ್ರಭಾವದಿಂದ ಕೇದಾರನ ಪತ್ನಿ 3 ಹಾವಿನ ಮೊಟ್ಟೆಗಳಿಗೆ ಜನ್ಮ ನೀಡಿದಾಗ ಅಶರೀರವಾಣಿಯ ಸೂಚನೆಯಂತೆ ಆ ಮೊಟ್ಟೆಗಳನ್ನು ಕುಡುಪಿನಲ್ಲಿ, ಅಂದರೆ ಅನ್ನ ಬಸಿಯುವ ಬುಟ್ಟಿಯಲ್ಲಿ ಇಟ್ಟು ಸರೋವರದ ಬಳಿ ಗುಪ್ತವಾಗಿ ಪ್ರತಿಷ್ಠಾಪಿಸುತ್ತಾನೆ. ಆ ಮೊಟ್ಟೆಗಳೇ ಮುಂದೆ ಮಹಾಶೇಷ, ಮಹಾವಿಷ್ಣು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗಳಾಗಿ ಲೋಕ ಕಲ್ಯಾಣಕ್ಕಾಗಿ ಕುಡುಪು ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ನೆಲೆನಿಂತವು ಎಂಬುದು ಈ ಕ್ಷೇತ್ರದ ವಿಶೇಷ ಇತಿಹಾಸ. ಈ ದೇವಾಲಯವು ಸರ್ಪದೋಷ ನಿವಾರಣೆಗೆ ಮತ್ತು ಚರ್ಮ ಸಂಬಂಧಿ ವ್ಯಾಧಿಗಳ ಶಮನಕ್ಕೆ ಹೆಸರುವಾಸಿಯಾಗಿದ್ದು, ಇಲ್ಲಿರುವ ವಿಶಾಲವಾದ ನಾಗವನದಲ್ಲಿ ಸುಮಾರು 300ಕ್ಕೂ ಹೆಚ್ಚು ನಾಗರ ವಿಗ್ರಹಗಳನ್ನು ಕಾಣಬಹುದು.